ಒಂದು ಸ್ಪೆಷಲ್ ತುಂಬ ದಿನದಿಂದ ಯೋಚನೆ ಮಾಡಿ ಇಲ್ಲಿ ಬರಬೇಕು ಅಂತ We came to Darjeeling. ಆ್ಯಂಡ್ ವೆಲ್ಕಮ್ ಟು ಯು. ನನ್ನ ಪರ್ಸ್ನಲ್ ಗೈಡ್ ಇಲ್ಲಿದ್ದಾರೆ. ಸೊ ಡಾರ್ಜಿಲಿಂಗ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿಸ್ತಾರೆ, ಅದನ್ನ ನಾನು ನಿಮ್ಮ ಜೊತೆ ಮಾಡಿಸ್ತೀನಿ. ಬನ್ನಿ ಹೋಗೋಣ. ಈ ಒಂದು ಪ್ರಪಂಚದಲ್ಲಿ ಬದುಕಬೇಕಂದ್ರೆ ದುಡ್ಡು ಬೇಕು. ಆ ದುಡ್ಡು ದುಡಿಬೇಕಂದ್ರೆ ಕಷ್ಟಪಟ್ಟು ಕೆಲಸ ಮಾಡಬೇಕು. ಅಫ್ಕೋರ್ಸ್ ಕೆಲಸ ಮಾಡೋಕ್ಕೆ ಯಾರಿಗೆ ಇಷ್ಟ ಇರುತ್ತೆ? ನಾವೇ ಏನೋ ಅಂದ್ಕೊಂಡು ಇನ್ನೇನೇನೋ ಅಂತ ಮಾಡ್ತಿರ್ತೀವಿ. ಸೊ ಅಂಥ ಒಂದು ಲೈಫ್ನ ಕಲರ್ಫುಲ್ ಮಾಡಲಿಕ್ಕೇ ಆ ದೇವರು ಸೃಷ್ಟಿಸಿರುವ ಈ ನೇಚರೇ ನನ್ನ ಒಂದು ಮೋಟಿವೇಶನ್. ಹಾಂ, ನಿಮಗೆಲ್ಲ ಕೆಲಸ ಮಾಡೋಕ್ಕೆ ಏನು ಮೋಟಿವೇಶನ್ ಅನ್ನೋದನ್ನು ಕಮೆಂಟ್ ಮಾಡಿ ನೋಡೋಣ. ಸೊ ಎಸ್, ನೌ ವಿ ಕೇಮ್ ಫಾರ್ ಬ್ರೇಕ್ಫಾಸ್ಟ್. It's proper non-vegetarian breakfast. ನಾನೊಂಥರ ಎಲ್ಲೋದ್ರೂ ಯಾವ ಬ್ರೇಕ್ಫಾಸ್ಟ್ ಯಾವ ಒಂದು ಊಟಕ್ಕೂ ಅಡ್ಜಸ್ಟ್ ಆಗಿಬಿಡ್ತೀನಿ. ಸೊ ನಮಗೇನು ಕಷ್ಟ ಆಗ್ತಿಲ್ಲ ಈ ಬ್ರೇಕ್ಫಾಸ್ಟ್. ಐ ಆಮ್ ಎಂಜಾಯಿಂಗ್. ನೋಡಿ, ಇದು ನಾವಿರುವಂಥ ರೂಮ್ ಹತ್ರ ಇರುವಂಥ ವ್ಯೂ ಹೀಗಿದೆ. ನೋಡಿ ನೋಡಿ, ವಾವ್, ಜಸ್ಟ್ ಲೈಕ್ ಎ ವಾವ್ ಅಲ್ವಾ? ಎಷ್ಟು ಚೆನ್ನಾಗಿದೆ. ಕ್ಯಾಮ್ರಾ ಅಂತೂ ಈ ಒಂದು ಬ್ಯೂಟಿನ ಕ್ಯಾಪ್ಚರ್ ಮಾಡುವಂಥ ಏನಂತಾರೆ ಕೆಪಾಸಿಟಿ ತೊಗೊಳ್ತಿಲ್ಲ. ಬಟ್ ಏನಿದ್ರು ಕಣ್ಣಿಂದನೇ ಕ್ಯಾಪ್ಚರ್ ಮಾಡುವಂಥ ಬ್ಯೂಟಿ ಇದು. ಸೊ ಇಲ್ಲಿ ನನ್ನ ಎಕ್ಸ್ಕ್ಯೂಸ್ ಮೀ, ವಾಟ್? Rose ice cream. Happy vibe. And how's the Darjeeling? So good. Just like my eyes. Your eyes. Okay. बेबे, क्या चल रहा है आपका? क्या भाई मुंह उठा के दार्जिलिंग, रात के अंदर दार्जिलिंग, ओके, सुबह आके सीधा केवेंटस में ब्रेकफास्ट, वो भी एकदम इंग्लिश प्लेटर. अच्छा, उसके बाद आके जिन विथ ब्रंच, वो भी कहाँ? एट ग्लेनरीज. because of you all. सब because of ನೋಡಿ, ಇಲ್ಲಿ ಸಂಜೆ ಟೈಮ್ ಆಗ್ತಾ ಹಾಗೆ ಕ್ಲೌಡ್ ಕೂಡ ತುಂಬಕ್ಕೆ ಸ್ಟಾರ್ಟ್ ಆಯಿತು. ಇಟ್ಸ್ ಲುಕ್ ಸೋ ಕೋಲ್ಡ್. ಐ ಆಮ್ ಸರ್ಚಿಂಗ್ ಫಾರ್ ಸಮ್ ಗುಡ್ ಜಾಕೆಟ್ ಆಗಲಿಂದ, ಬಟ್ ಸಿಗ್ತಿಲ್ಲ. ಈಗ ಹುಡುಕ್ಬೇಕು. ಸೊ ಕ್ಲೌಡ್ ಅಂತೂ ತುಂಬ್ತಿದೆ ಇವಾಗ. ಐ ಡೋಂಟ್ ನೋ, ಇನ್ನು ಸ್ವಲ್ಪ ಹೊತ್ತು ಹೋದರೆ ಯಾರು ಒಬ್ರಿಗೊಬ್ರು ಕಾಣಿಸೋದೇ ಇಲ್ಲ ಅಂತ ಅನಿಸುತ್ತೆ. ಮೇ ಬಿ ಶೂಟಿಂಗ್ ಕೂಡ ನಡೀತಿದೆ ಈ ಪ್ಲೇಸಲ್ಲಿ. ಇಲ್ಲಿನ ಟೀ ಟೇಸ್ಟೇ ಟೋಟಲಿ ಡಿಫ್ರೆಂಟ್ ಇದೆ. ಇಟ್ಸ್ ವೆರಿ ಲೈಕ್ ಮಸಾಲ ಲೈಮ್ ಟೀ ಪ್ಲಸ್ ವೆದರ್. ಸೊ ಸ್ವಲ್ಪ ಶಾಪಿಂಗ್ ಅಂದರೆ ಶಾಲ್ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಎಸ್, ಸೊ ಬೆಳಗ್ಗೆ ವೆದರ್ ತುಂಬ ಕರೆಕ್ಟಾಗಿತ್ತು. ಇವಾಗ ನೋಡ್ತಾ ಕ್ಲೌಡಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಜೊತೆಗೆ ಇವಾಗ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಹೇಳಿದರು ಮನೇಲಿ, ಪಪ್ಪ ಹೇಳಿದರು ಛತ್ರಿ ತೊಗೊಂಡೋಗಿ ಅಂತ. ನಾವು ಬೇಡ ಅಂತ ಬಂದ್ವಿ. ಇವಾಗ ನೋಡಿದ್ರೆ ಇಲ್ಲೆಲ್ಲೋ ಬಂದು ಒಂದು ಕಡೆ ಮಳೆ ನಿಲ್ಲೋಗೋಸ್ಕರ ವೆಯ್ಟ್ ಮಾಡಿಕೊಂಡು ಕೂತ್ಕೊಂಡಿದ್ದೀವಿ. ಹಾಂ, ಸ್ಟೀಮ್ ಮೋಮೋ. ಸಿಕ್ಕಾಪಟ್ಟೆ ಚಳಿ ವೆದರ್. ಅಲ್ಲಿ ಮೋಮೋಸ್, ಗರಂ ನೀ how it is? ಇಲ್ಲಿನ ಚಳಿ ತಡಿಯೋಕ್ಕಾಗದೆ ಶಾಪಿಂಗ್ ಮಾಡಿದ್ದೆಲ್ಲ ಇವಾಗೇನೆ ಎಲ್ಲ ಹಾಕ್ಕೊಂಡ್ಬಿಟ್ವಿ. ಅಷ್ಟು ಚಳಿ ಇದೆ ಇಲ್ಲಿ. ये
ಹಲೋ, ಇಟ್ಸ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಇನ್ ಡಾರ್ಜಿಲಿಂಗ್. ಸೊ ನಿನ್ನೆ ಶಾಪಿಂಗ್ ಅದು ಇದು ಅಂತ ಮಾಡ್ತಾ ಮಳೆಯಲ್ಲಿ ನೆಂದು ಚಳಿಯಲ್ಲಿ ಬೆಂದು, ಓ ಮೈ ಗಾಡ್, ವಿ ಎಂಜಾಯ್ಡ್ ಲಾಟ್. ನಿನ್ನೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇಲ್ಲ, ಕಂಟಿನ್ಯೂ ಅಂದರೆ ಎಲ್ಲನೂ ತೋರಿಸಿದ್ದೀನಿ, ಟಿಲ್ ಲಾಸ್ಟ್ ನಾವು ಮಾಡಿದ್ದು ಡಿನ್ನರ್ವರೆಗೂ ತೋರಿಸಿದ್ದೀನಿ. ಬಟ್ ಈ ವ್ಲಾಗ್ನ ಇದೇ ವ್ಲಾಗ್ ಸೆಕೆಂಡ್ ಡೇ ವ್ಲಾಗ್ನ ಇದೇ ವ್ಲಾಗ್ ಜೊತೆ ಕಂಟಿನ್ಯೂ ಮಾಡಿ ಇದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತಿನ ನಮ್ಮ ದಿನದ ಔಟ್ಫಿಟ್ ಫಾರ್ ದ ಡೇ ಸೊ ಹೀಗಿದೆ. ಐ ಸಮ್ ಜೀನ್ಸ್ ಆ್ಯಂಡ್ ಟಾಪ್ ಆ್ಯಂಡ್ ಹಿ ವೇರ್ ಸಮ್ ಗುಡ್ ಧೋತಿ ಪ್ಯಾಂಟ್. ಓ, ಇಲ್ಲಿ ನಾವು ಮಳೆ ನಿಲ್ಲಿ ಬ್ರೇಕ್ಫಾಸ್ಟ್ಗೆ ಹೋಗೋಣ ಅಂತ ಕಾಯ್ತಾ ತುಂಬ ಅವರೇ ಆಗೋಯ್ತು. ಸೊ ಮಳೆ ನಿಲ್ಲಂಗಿಲ್ಲ. ಸೊ ಹಾಗಾಗಿ ಅಂಬ್ರೆಲಾ ಕ್ಯಾರಿ ಮಾಡಿಕೊಂಡು ವಿ ಆರ್ ಗೋಯಿಂಗ್ ಟು ಹ್ಯಾವ್ ಅವರ್ ಬ್ರೇಕ್ಫಾಸ್ಟ್ At Mall Road. Yes, now I am going to show you how ಇಲ್ಲಿ ಇರುವಂಥ ವೆದರ್ ಆಗಲಿ ಅಥವಾ ಇಲ್ಲಿರುವಂಥ ಮಳೆ ಹೇಗೆ ಬರ್ತಿದೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ. ಸೊ ಇದು ನಮ್ಮ ರೂಮಿನ ಬಾಲ್ಕನಿ ಅಥವಾ ಲಾಬಿಯಿಂದ ಕಾಣ್ತಿರುವಂಥ ವ್ಯೂ. ಹೊರಗಡೆ ಏನೂ ಕಾಣ್ತಿಲ್ಲ, ಮಂಜು ಆ್ಯಂಡ್ ಜೊತೆಗೆ ಮಳೆ ಬಿಟ್ಟರೆ. ಅಚ್ಚಾ, ಹಾಂ, ಬಾರ್ ಜಾಯಂಗೆ ಬೋಲ್. ಓ ಮೈ ಗಾಡ್, ಯು ಲುಕ್ ಸೋ ಗುಡ್. ಮಳೆಯಲಿ ಜೊತೆಯಲಿ ಬ್ರೇಕ್ಫಾಸ್ಟ್ಗೆ ಹೊರಟ್ವಿ. ಬ್ರೇಕ್ಫಾಸ್ಟ್ ಫಾರ್ ದ ಡೇ. ಈ ಚಳಿಗೆ ಬಿಸಿಯಾದ ಬ್ರೇಕ್ಫಾಸ್ಟ್. ನೋಡಿ ಇಲ್ಲಿನ ಹೆಣ್ಮಕ್ಳು ಹೆಂಗೆ ಯಾವ ರೇಂಜಿಗೆ ಭಾರ ಎತ್ಕೊಂಡು ಹೋಗ್ತಿದ್ದಾರೆ. ಲುಕ್ ದಟ್ ಬ್ಯೂಟಿಫುಲ್. ಬರ್ತಿರೋ ಮಳೆಗೆ ಎಲ್ಲಿರ್ತೀವೋ ಅಲ್ಲೇ ಒಂದು ಗಂಟೆ ಕೂತ್ಕೊಳ್ಳೋ ಹಾಗಿದೆ ಪರಿಸ್ಥಿತಿ ಇಲ್ಲಿ. ಚಲೋ ನೋಡಿ ಹೇಗಿದೆ ಲೊಕೇಶನ್. ಮಳೆಯಲ್ಲಿ ಮಳೆ ಅಂತೂ ನಿಲ್ಲೂ ಮಾತೇ ತಗೊಳ್ತಾ ಇಲ್ಲ. ಸೊ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀನಿ. ಹೇಗಿದೆ ನನ್ನ ಔಟ್ಫಿಟ್ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ಎಸ್, ಐ ಆಮ್ ಎಂಜಾಯಿಂಗ್ ಸೋ ಮಚ್. ಲೈಕ್ ಈಗ ಮತ್ತೆ ಹೋಗಿ ಐಸ್ ಕ್ರೀಮ್ ತಿನ್ನಬೇಕು. ಇಲ್ಲಿರುವಂಥ ಲೊಕೇಶನ್ ಎಷ್ಟು ನೋಡಿದ್ರೂ ಸಾಕಾಗ್ತಿಲ್ಲ. ಎಸ್, ಇಲ್ಲಿ ನೋಡಿ ಹೇಗೆ ನಾವು ಮೆಟ್ಲುಗಳನ್ನ ಎಳೆದು ಹೋಗಬೇಕಾಗಿದೆ. ನೋಡಿ ನನ್ನನ್ನು ಬಿಟ್ಟು ಹೋಗ್ಬಿಡ್ತಾರೆ. ಇಲ್ಲಿ ಈ ಥರ ನಿಂತಿರುವ ಟಾಟಾ ಸುಮೋ ಏನು ಹೇಳ್ತಾರೆ, ಈ ಥರ ಜೀಪ್ಗಳನ್ನ ಹತ್ಕೊಂಡು ಹೋಗ್ಬಿಟ್ರೆ ತುಂಬ ಕಮ್ಮಿ ರೇಟ್ಗೆ ಶೇರಿಂಗಲ್ಲಿ ನಮ್ಗೆ ಯಾವ ಲೊಕೇಶನಲ್ಲಿ ಹೋಗ್ಬೇಕಾಗಿರುತ್ತೋ ಆ ಲೊಕೇಶನ್ಗೆ ರೀಚ್ ಮಾಡಿಸ್ತಾರೆ. ಸೊ ಎಸ್, ಸೊ ಒಂದು ಜೀಪಲ್ಲಿ ಈ ರೀತಿ ಎಲ್ಲರೂ ಶೇರಿಂಗಲ್ಲೂ ಹೋಗ್ತಾರೆ. ಸೊ ವೇರ್ ವಿ ಆರ್ ಗೋಯಿಂಗ್ ನಾವು? ಸೊ ಇಲ್ಲಿ ನೋಡಿ, ಇಲ್ಲೆಲ್ಲ ಹೇಗಿದೆ. ಸೊ ಅವರ ಒಂದು ಇಲ್ಲಿನ ರೀತಿಯಂತೆ ಡ್ರೆಸ್ ಎಲ್ಲ ಹಾಕಿ ಸೊ ಫೋಟೋಶೂಟ್ಸ್ ಮಾಡಿಸ್ತಾ ಇದ್ದಾರೆ. ಸೊ ಇಲ್ಲಿ ಡ್ರೆಸ್ ಕೂಡ ಸೇಲ್ ಮಾಡ್ತಾ ಇದ್ದಾರೆ. ಹೌ ದೇ ವಾಂಟ್ ದೇ ಕ್ಯಾನ್ ಚೂಸ್ ದಟ್. ವೆರಿ ನೈಸ್. ಇಲ್ಲಿ ಟ್ರೈನ್ ಲೇನ್ ಕೂಡ ಇದೆ. ಹಾಗಾಗಿ ಈ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ಈ ಫಾಗ್ಗೋಸ್ಕರ ಇಷ್ಟೆಲ್ಲ ಕಂಪ್ಲೀಟಾಗಿ ಏನೂ ಕಾಣ್ತಾ ಇಲ್ಲ, ಬಟ್ ತುಂಬ ಚೆನ್ನಾಗಿ. ಕಾಸೆ ಆಗ ಆ್ಯಕ್ಚುಲಿ ನಂಗೆ ಚಳಿ ಅಂದರೆ ಆಗಲ್ಲ. ಇಲ್ಲಿ ಬಂದಾಗಿಂದ ಚಳಿ ಕೂಡ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. मोमोज का दार्जिलिंग में सूप देना ही बंद कर दिया बहुत जगह। बहुत जगह नहीं, वो फास्ट ना, हाँ, जैसे फास्ट फूड में सूप नहीं मिलता है। हाँ जैसे होटल लाइन है, होटल में सूप, अचार सब मिलता है। सब मिलता है ना। ज़्यादा फास्ट फूड होगा ना, हाँ। फास्ट फूड नहीं मिलेगा। अच्छा पहले जैसा नहीं था। थैंक यू। ನಾವು ಡಾರ್ಜಿಲಿಂಗ್ಗೆ ಬಂದು ಮೋಮೋಸ್ ಮತ್ತು ಸೂಪ್ ಟ್ರೈ ಮಾಡಿಲ್ಲ ಅಂದರೆ ಹೇಗಾಗುತ್ತೆ? ಹಿಂಗೆ ಹೇಳ್ತಾ ಇದು 4ನೇ ರೌಂಡೇನೋ ಆಯಿತು. ಲೆಟ್ಸ್ ಎಂಜಾಯ್ ದ ಸೂಪ್. ಹೀಗಿದೆ ಒಳಗಡೆಯಿಂದ ಹೊರಗಡೆ ಕಾಣುವಂಥ ವ್ಯೂ. इसका भी शॉट है। ಒಂದು ಫೋಟೋ ತೆಗೆಸ್ಕೊಳ್ಳಲ್ಲ, ಏನೂ ಇಲ್ಲ. थैंक
ನೋಡಿ ನಾವು ಸಯಾರ ಮೂವಿ ನೋಡೋಕ್ಕೆ ಬ್ಯಾಂಗ್ಳೂರಿಂದ ಡಾರ್ಜಿಲಿಂಗ್ಗೆ ಬಂದಿದ್ದೀವಿ. ಸೊ ಯಸ್ ವಿ ಆರ್ ಗೋಯಿಂಗ್ ನಾವು ಸಯಾರ ಮೂವಿ ಇನ್ ಡಾರ್ಜಿಲಿಂಗ್. एग रोल ಚಿಕನ್ ರೋಲ್ ಬೋಲ್ ಚುಕ್ಕಿ ಹೂँ. ಲಂಚ್ ಏನೂ ಇಲ್ಲ, ಸೊ ಚಿಕನ್ ರೋಲ್ ತಿಂದು ವಿಲ್ ಗೋ ಫಾರ್ ಮೂವಿ. चल ಮೂವಿ ಬಂದು ಪಾಪ್ಕಾರ್ನ್ ತಗೊಳ್ಳಿಲ್ಲ ಅಂದ್ರೆ ಹೇಗಾಗುತ್ತೆ ಅಲ್ವಾ? हनी बैग उड़ी बैग है ಲಾಸ್ಟ್ ಡೇ, ಫೈನಲ್ ಡೇ ಇನ್ ಡಾರ್ಜಿಲಿಂಗ್. ಸ್ವಲ್ಪ ಬೇಜಾರಾಗ್ತಿದೆ ಹೋಗಬೇಕಲ್ಲ ಅಂತ, ಬಟ್ ಇಟ್ಸ್ ಓಕೆ. ಇವತ್ತು 3 ಗಂಟೆಗೆ ನಮ್ಮ ಟ್ರೈನ್ ಇದೆ ನನ್ನ ಹಸ್ಬೆಂಡ್ ಮನೆಗೆ ಟ್ರಾವೆಲ್ ಮಾಡಲಿಕ್ಕೆ. ಸೊ ಇನ್ನೇನಿದೆ, ಲೈಕ್ ಬ್ರೇಕ್ಫಾಸ್ಟ್ ಮಾಡೋದು, ಟ್ರಾವೆಲ್ ಮಾಡ್ಕೊಂಡು ಹೋಗೋದು. ಮಿಕ್ಕಿದ್ದೇನಿದೆ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅನ್ನೋದನ್ನು ನೀವು ಮಿನಿ ಬ್ಲಾಗಲ್ಲಿ ನೋಡ್ಬೋದು. ಹೋಪ್ ಈ ವಿಡಿಯೋ ನೀವು ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಳ್ತೀನಿ. ಸೊ ನೀವು ಪ್ಲ್ಯಾನ್ ಮಾಡಿ ಲೈಫಲ್ಲಿ ಇನ್ನೇನಿದೆ, ಈ ರೀತಿ ಎಂಜಾಯ್ ಮಾಡ್ತಾ ಇರಬೇಕು, ಚೆನ್ನಾಗಿ ದುಡಿಬೇಕು, ಮತ್ತು ಬಂದು ಈ ರೀತಿಯಾದ ಜಾಗದಲ್ಲಿ ಎಂಜಾಯ್ ಮಾಡಬೇಕು. ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೋಡಿ ಇಲ್ಲೇನಿದೆ ಅಲ್ವಾ, ಇದು ಕಾಂಚನಜಂಗಾ ಅಂತೆ. ಇದು ಇಲ್ಲಿನ ಜನರ ದೇವ್ರಂತೆ. ನೇಪಾಳೀಸ್ ಏನಿದ್ದಾರೆ ಅವರ ದೇವ್ರಂತೆ. ಇಲ್ಲಿ ನಮ್ಮ ಅತ್ತೆ ಮಾವನೇ ಆಗಲಿ ಅವರು ಒಂದು 4-5 ಟೈಮ್ಸ್ ಬಂದಿದ್ದಾರೆ, ಬಟ್ ಅವ್ರು ಕೂಡ ಇದನ್ನು ನೋಡೋಕ್ಕಾಗಿಲ್ಲ ಅಂತೆ. ಸೊ ವಿ ಆರ್ ಸೋ ಲಕ್ಕಿ ಬಿಕಾಸ್ ನಮ್ಗೆ ಇದನ್ನ ನೋಡೋಕ್ಕೆ ಸಿಕ್ಕಿದೆ. ಮೈ ಗಾಡ್, ನಿಜವಾಗ್ಲೂ ಈ ಬ್ಯೂಟಿ ಏನಿದೆ ಅಲ್ವಾ, ಇದು ಅಂತೂ ನನ್ನ ಕ್ಯಾಮ್ರಾ ಕ್ಯಾಪ್ಚರ್ ಮಾಡ್ತಾಯಿಲ್ಲ. ಇದೇನಿದ್ರು ಕಣ್ಗಳಲ್ಲಿ ತುಂಬಿಸ್ಕೊಳ್ಳುವಂಥ ಬ್ಯೂಟಿ ಇದು. ಇಟ್ಸ್ ರಿಯಲಿ ಬ್ಯೂಟಿಫುಲ್. ಐ ವಿಶ್ ನಾನು ನೆಕ್ಸ್ಟ್ ಬರಬೇಕಾದ್ರೆ ನನ್ನ ಎಲ್ಲ ಫ್ಯಾಮಿಲಿನ ನಾವು ಒಟ್ಟಾಗಿ ಬರ್ತೀವಿ ಅನ್ನೋದು. ಎಸ್, ವಿ ಎಂಜಾಯ್ಡ್ ಲಾಟ್. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು. ಬೇಗ ಮಾಡಿ ಲೈಕ್, ಶೇರ್, ಸಬ್ಸ್ಕ್ರೈಬ್.